ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನತಾ ಪರಮೇಶ್. ಟ್ಯಾಲೆಂಟ್ ಅನ್ನೋದು ಯಾರಪ್ಪನ ಮನೆಸ್ವತ್ತು ಅಲ್ಲ. ಸಾಧಿಸಬೇಕು ಅನ್ನೋ ಛಲ ಗುರಿ ಇದ್ರೆ ಯಾರು ಯಾವ ಮಟ್ಟಕ್ಕಾದರೂ ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು. ನಾ ಅಂದವರಿಗೆ ನಾನೇ ಅಂತ ಪ್ರೂವ್ ಕೂಡ ಮಾಡ್ಬೋದು. ಅದೇ ರೀತಿ ನಾವಿವತ್ತು ಹೇಳ್ತಿರೋ ಸ್ಟೋರಿಲೂ ಅಷ್ಟೇ. ಜೀವನದಲ್ಲಿ ನಡೆದ ಅನ್ಎಕ್ಸ್ಪೆಕ್ಟೆಡ್ ತಿರುವಿನಿಂದ ತಮ್ಮ ಎರಡೂ ಕೈಗಳನ್ನು ಕಳೆದುಕೊಳ್ಳಬೇಕಾಯಿತು. ಆದರೆ ಅಲ್ಲಿಗೆ ಆ ವ್ಯಕ್ತಿ ತಮ್ಮ ಛಲವನ್ನು ಬಿಡಲಿಲ್ಲ. ಎಸ್, ಇದು ಪಕ್ಕದ ರಾಜ್ಯ ಚೆನ್ನೈನ ತಾನ್ಸೇನ್ ಕೆ ಎಂಬ ಯುವಕನ ಕತೆ. ಇವರಿಗೆ ಎರಡೂ ಕೈಗಳಿಲ್ಲ. ಹೀಗಿದ್ರೂ 4 ವೀಲರ್ ವಾಹನದ ಡ್ರೈವಿಂಗ್ ಲೈಸೆನ್ಸ್ ಪಡೆದಿದ್ದಾರೆ. ಚೆನ್ನೈನ ಕೆ ನಗರದಲ್ಲಿರುವ ಸರ್ಕಾರಿ ಇನ್ಸ್ಟಿಟ್ಯೂಟ್ ಆಫ್ ರಿಹ್ಯಾಬಿಲಿಟೇಷನ್ ಮೆಡಿಸಿನ್ನಲ್ಲಿ ತಾನ್ಸೇನ್ ಸೀಟ್ ಬೆಲ್ಟ್ ಧರಿಸಿ ಸ್ಟೇರಿಂಗ್ ಮೇಲೆ ತಮ್ಮ ಕಾಲಿಟ್ಟು ಕೆಂಪು ಸ್ವಿಫ್ಟ್ ಕಾರ್ನ ಕೀ ಆನ್ ಮಾಡಿ ಕಾಲಿನಿಂದಲೇ ಡ್ರೈವ್ ಮಾಡ್ತಿರೋ ದೃಶ್ಯಗಳನ್ನು ನೋಡ್ತಿದ್ರೆ ಎಂಥವರ ಮನಸ್ಸು ಒಂದು ಕ್ಷಣ ಮೂಕವಾಗಿಬಿಡುತ್ತೆ. ಎಲ್ಲ ಚೆನ್ನಾಗಿದ್ರೂ ನನ್ನಿಂದ ಆಗಲ್ಲ ಅಂತ ಸುಮ್ಮನೆ ಕೂರೋ ಜನರ ಮಧ್ಯೆ ನಾನು ಸ್ವಾವಲಂಬಿ ಆಗ್ತೀನಿ, ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅಂತ ತಾನ್ಸೇನ್ ಮಾಡಿದ ಸಾಹಸ ಅಚ್ಚರಿ ಮೂಡಿಸುತ್ತಲ್ವಾ. ತಾನ್ಸೇನ್ಗೆ ಜೀವನದ ಪರೀಕ್ಷೆಗಳು ಶುರುವಾಗಿದ್ದೇ ಅವರಿಗೆ 10 ವರ್ಷ ಇದ್ದಾಗ. ಅಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿತ್ತು. ಆದರೆ ಯಾವಾಗ ಹೈ ಟೆನ್ಷನ್ ವಿದ್ಯುತ್ ವೈರ್ ಟಚ್ ಆಯಿತೋ ಆಗ ಅವರ ಮೊಣಕೈನಿಂದ ಕೆಳಗೆ 2 ಕೈಗಳು ಕಟ್ಟಾಗಿ ಬಿದ್ದಿತ್ತು. ಆ ಟೈಮ್ನಲ್ಲಿ ಏನು ಅರಿಯದ ಆ ಬಾಲಕ ತೀವ್ರ ನೋವನ್ನು ಅನುಭವಿಸಬೇಕಾಯಿತು. ಸಾಮಾನ್ಯವಾಗಿ ಮೊಬೈಲ್ ಚಾರ್ಜ್ ಹಾಕಬೇಕಾದ್ರೆ ಸಣ್ಣದಾಗಿ ಕರೆಂಟ್ ಪಾಸ್ ಆದರೆ ನಮಗೆ ತಡೆಯೋಕೆ ಆಗಲ್ಲ. ಅಂಥದ್ರಲ್ಲಿ 2 ಕೈ ಕಟ್ಟಾಗಿತ್ತು ಅಂದರೆ ಹೇಗಾಗಿರಬೇಡ. ಇಷ್ಟಾದರೂ ನಂಬಿಕೆ ಕಳೆದುಕೊಳ್ಳದ ತಾನ್ಸೇನ್ ಕ್ರಮೇಣ ತುಂಡಾದ ಕೈಗಳಿಂದಲೇ ಬರವಣಿಗೆ ಕಲಿತರು. ಇದಾದ ಸ್ವಲ್ಪ ದಿನದಲ್ಲೇ ಸ್ವಿಮ್ಮಿಂಗ್ ಕೂಡ ಕಲಿತರು. ಅಷ್ಟೇ ಅಲ್ಲ, ಡ್ರಮ್ ಬಾರಿಸೋದನ್ನು ಕಲಿತರು. ಬರೀ ಇಷ್ಟೇ ಅಲ್ಲದೆ ತಾನ್ಸೇನ್ ಕಾನ್ಸರ್ಟ್ಗಳಲ್ಲಿ ಡ್ರಮ್ಮರ್ ಆಗಿಯೂ ಕಾಂಪೀಟ್ ಮಾಡ್ತಾರೆ. ದಕ್ಷಿಣ ಭಾರತದ ಖ್ಯಾತ ನಟ ರಾಘವ್ ಲಾರೆನ್ಸ್ ಅವರ ಕಾನ್ಸರ್ಟ್ ಒಂದರಲ್ಲೂ ಡ್ರಮ್ಮರ್ ಆಗಿ ತಾನ್ಸೇನ್ ಕೆಲಸ ಮಾಡಿದ್ದಾರೆ. ಸದ್ಯ ಇನ್ಸ್ಟಿಟ್ಯೂಟ್ ಆಫ್ ರಿಹ್ಯಾಬಿಲಿಟೇಷನ್ ಸೆಂಟರ್ನ ವೈದ್ಯರು ತಾನ್ಸೇನ್ ಸಮರ್ಥನಾಗಿದ್ದಾನೆ ಅಂತ ಸರ್ಟಿಫಿಕೇಟ್ ನೀಡಿದ್ದು, ಇದಾದ ಬಳಿಕ ಅವರಿಗೆ ಉತ್ತರ ಚೆನ್ನೈನ RTO ಅಧಿಕಾರಿಗಳು ತಾನ್ಸೇನ್ಗೆ 10 ವರ್ಷಗಳ ಅವಧಿಗೆ ವಾಹನ ಪರವಾನಗಿ ಕೊಟ್ಟಿದ್ದಾರೆ. ಇನ್ನು ಇಷ್ಟೆಲ್ಲ ಸಾಹಸ ತೋರಿಸಿರೋ ತಾನ್ಸೇನ್ಗೂ ನಿನಗೆ ಕೈಗಳಿಲ್ಲ, ಹೇಗಿದೆಲ್ಲ ಮಾಡ್ತೀಯಾ ಅಂತ ಜನ ಹೀಯಾಳಿಸಿದ್ರಂತೆ. ಇವರನ್ನ ಟೀಕಿಸೋದನ್ನು ಜನ ಬಿಟ್ಟಿರ್ಲಿಲ್ವಂತೆ. ಆದರೆ ತಾನ್ಸೇನ್ಗೆ ಕೈಗಳಿಲ್ಲ ಅನ್ನೋದೇ ನೆನಪೇ ಆಗಲ್ವಂತೆ. ಅಷ್ಟರ ಮಟ್ಟಿಗೆ ಅವರು ಸ್ವಾವಲಂಬಿಯಾಗಿದ್ದಾರೆ. ತಾನ್ಸೇನ್ಗೂ ಒಬ್ಬ ಇನ್ಸ್ಪಿರೇಷನ್ ಇದ್ದಾರಂತೆ. ಅವರು ಬೇರೆ ಯಾರೂ ಅಲ್ಲ, ಮಧ್ಯಪ್ರದೇಶದ ಇಂದೋರ್ನಲ್ಲಿರೋ ವಿಕ್ರಮ್ ಅಗ್ನಿಹೋತ್ರಿ ಅವರಿಗೂ 2 ಕೈಗಳಿಲ್ಲ. ಹೀಗಿದ್ರೂ 2016ರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆದಿದ್ರು. ಸದ್ಯ ಇದೇ ಹಾದಿಯಲ್ಲಿ ಸಾಗಿದ್ದ ತಾನ್ಸೇನ್ ಡ್ರೈವಿಂಗ್ ಲೈಸೆನ್ಸ್ ಪಡೆದಿದ್ದು ತಮಿಳುನಾಡಿನ ಡ್ರೈವಿಂಗ್ ಲೈಸೆನ್ಸ್ ಪಡೆದ 2 ಕೈಗಳಿಲ್ಲದ ಮೊದಲ ವ್ಯಕ್ತಿ ಅನ್ಸ್ಕೊಂಡಿದ್ದಾರೆ. ಗುರಿಯೊಂದಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋಕೆ ತಾನ್ಸೇನ್ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.